ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಡಿಸೆಂಬರ್ ಚಳಿ, ಸಖತ್ ಚಳಿ ಇದೆ. ಈ ಚಳಿನಲ್ಲಿ ನೈಟು ನಾನು ಇವಾಗ ಒಂದು ಡ್ರೈವ್ ಹೋಗ್ತಾ ಇದ್ದೀನಿ. ಡ್ರೈವ್ ಇನ್ನೇನಕ್ಕೂ ಅಲ್ಲ, ಇದೇ ನಮ್ಮ 101 ನೆನಪು ಸರಣಿಯ ಅತಿಥಿಯ ಹುಡುಕಾಟಕ್ಕೆ. ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ನಾವು ನೋಡಿದಂಥ ಒಂದು ಅತ್ಯುತ್ತಮವಾದ ತಾರಾ ಜೋಡಿ. ಇಬ್ಬರು ಗಂಡ ಹೆಂಡತಿ ಎಷ್ಟು ಲಕ್ಷಣವಾಗಿರೋರು, ಎಷ್ಟು ಸೊಗಸಾಗಿರೋರು. ಅದರಲ್ಲೂ ಇವರು ನಮ್ಮ ಸಾಹೇಬರು ಅಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ರು. ಯಾರವರು? ಅವ್ರನ್ನ ಬರೀ ಅವ್ರ ಹೆಸರು ಮೂಲಕ ಹೇಳಿಬಿಟ್ರೆ ನಿಮಗೆ ಕೆಲವರು ಗೊತ್ತಾಗತ್ತೆ, ಕೆಲವರು ಗೊತ್ತಾಗಲ್ಲ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಯೌವನದ ಹೊಳೆಯಲ್ಲಿ ಈಜಾಟ ಆಡಿದರೆ. ಪೆಕ್ಯುಲಿಯರ್ ವಾಯ್ಸ್, ತುಂಬ ಪೆಕ್ಯುಲಿಯರ್ ವಾಯ್ಸ್ ಇದ್ದಂಥ ಒಬ್ಬ ಗಾಯಕ, ಎಲ್ಲದಕ್ಕಿಂತ ಹೆಚ್ಚಾಗಿ ಆತ ಒಬ್ಬ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಶ್ರೇಷ್ಠ ನಿರ್ದೇಶಕ, ನಿರ್ಮಾಪಕ, ನಟ, ವಾಗ್ಮಿ, ವಾಟ್ ನಾಟ್. ನಮ್ಮ ಶ್ರೀ KSL ಸ್ವಾಮಿ ರವಿ ಅಣ್ಣವರು. ಶ್ರೀ KSL ಸ್ವಾಮಿ ಹಾಗೂ BV ರಾಧಾ ಈ ದಂಪತಿಗಳ ಬಗ್ಗೆ ನಿಮಗೆ ಮಾಹಿತಿ ಕೆಲವರಿಗೆ ಗೊತ್ತಿರುತ್ತೆ. ಅಂದರೆ ನನ್ನ ಜನ್ರೇಷನ್ ಇರ್ಬೋದು ಅಥವಾ ನನ್ನಿಂದ ಹಿಂದಿನ ಜನ್ರೇಷನ್ ಇರ್ಬೋದು. ಬಟ್ ಇವತ್ತಿನ ಜನ್ರೇಷನ್ಗಳಿಗೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ, ಅಥವಾ ಅವರ ಕೊಡುಗೆ ಏನು ಅಂತ ಗೊತ್ತಿಲ್ಲ. ನನಗೆ ಇವರ ಒಂದು ಕಥೆನ, ಇವರ ಒಂದು ಲೈಫ್ ಸ್ಟೋರಿನ ಡಾಕ್ಯುಮೆಂಟ್ ಮಾಡಬೇಕು ಅಂತ ಆಸೆ. ಬಟ್ ಹೇಗೆ ಮಾಡೋದು? ನನಗೆ ಅವರು ಇಂಡಸ್ಟ್ರಿಯಿಂದ ಇಲ್ಲವಾದ ಮೇಲೆ, ಫಿಸಿಕಲಿ ಇಲ್ಲವಾದ ಮೇಲೆ ಅವ್ರಿಗೊಬ್ಬರು ಮಗಳಿದ್ದಾರೆ ಅಂತ ಗೊತ್ತು, ಒಬ್ಬರು ಅಡಾಪ್ಟೆಡ್ ಡಾಟ್ರ್ ಇದ್ದಾರೆ ಅಂತ ಗೊತ್ತು, ಅವ್ರ ಮನೆಯಲ್ಲೂ ಹೊರಮಾವು ಅಂತ ಗೊತ್ತು ಅಷ್ಟೇ. ಆದರೆ ಅವ್ರ ಮನೆ ಅಡ್ರೆಸ್ಸು, ಫೋನ್ ನಂಬರು ಯಾವುದೂ ಇಲ್ಲ. ಯಾಕೆಂದರೆ ಅವರು ಯಾರು ನನಗೆ ಗೊತ್ತಿರೋ ಸರ್ಕಲ್ ಯಾರಿಗೂ ಅವ್ರ ಮಗಳು ರೀಚಬಲ್ ಇಲ್ಲ. ಬಟ್ ಒಬ್ಬರು ನನ್ನ ಮಿಸ್ಸಿಂಗ್ ಬಾಯ್ ಸಿನಿಮಾಗೂ ಡೈಲಾಗ್ ಬರೆದಿದ್ರು. ಆ್ಯಂಡ್ ನನ್ನ ಈ 101 ನೆನಪು ಭರತ್ ಭಾಗವತ್ ಅವರ ಫ್ಯಾಮ್ಲಿನ ಹುಡ್ಕೋದಕ್ಕೆ ಹೆಲ್ಪ್ ಮಾಡಿದರು ನನ್ನ ರೈಟ್ರು ಪವನ್ ಶ್ರೀವತ್ಸ. ಸೊ ಪವನ್ ಶ್ರೀವತ್ಸ ಅವರು ಅವ್ರ ಜೊತೆ ಅವರ ಲಾಸ್ಟ್ ಮೂಮೆಂಟಲ್ಲಿ ಜೊತೆಗಿದ್ದರು. ಅವರು ಅವ್ರ ಜೊತೆ ಇನ್ನೊಬ್ಬರು ಡೈರೆಕ್ಟರ್ ರಾಘು ಅಂತಿದ್ದಾರೆ. ಇವರು ಒಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು. ಅವ್ರು ನನ್ನ ಹತ್ರ ಹೇಳಿದ ಜ್ಞಾಪಕ ಪವನ್, ನಾನು KSL ಸ್ವಾಮಿಯವ್ರ ಜೊತೆ ಒಂದು ಸಣ್ಣ ಮಟ್ಟದಲ್ಲಿ ಒಡನಾಟ ಇತ್ತು ಅಂತ. ಸೊ ಅದನ್ನು ಜ್ಞಾಪಿಸ್ಕೊಂಡು ಅವರು ಬೀನ್ ಕೈಂಡ್ ಅನ್ನೋ ಒಂದು ಕಾಫಿ ಶಾಪ್ ಮಾಡಿದ್ದಾರೆ ಇಲ್ಲಿ ನಮ್ಮ ಬೆಂಗಳೂರು KR ರೋಡ್ ಹತ್ರ. ಆ ಕಾಫಿ ಶಾಪ್ಗೆ ನಾನು ಓಪನಿಂಗ್ಗೆ ಹೋಗಿದ್ದೆ, ಆಮೇಲಿಂದ ಹೋಗಿಲ್ಲ, ಕರೀತಾನೆ ಇದ್ದರು. ಸೊ ಅಲ್ಲಿ ಹೋಗಿ ಪವನನ್ನು ಮಾತಾಡಿಸಿ KSL ಸ್ವಾಮಿ ಅವರ ಕುಟುಂಬ, ಅವರ ಮಗಳನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಬೀನ್ ಕೈಂಡ್ಗೆ ಹೋಗೋಣ. ನೈಟ್ ಡ್ರೈವು, ಈ ಚಳಿನಲ್ಲಿ ಹೋಗೊಂದು ಒಳ್ಳೆ ಬಿಸಿ ಕಾಫಿ ಕುಡಿದ್ರೆ ಮಜಾ ಇರುತ್ತೆ. ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ನಮ್ಮ ಪವನ್ ಹಾಗೂ ಅವರ ಸ್ನೇಹಿತರ ಕಾಫಿ ಆ್ಯಂಡ್ ಬೇಕ್ ಹೌಸ್ ಬೀನ್ ಕೈಂಡ್ ಇದನ್ನೇ. ಬನ್ನಿ. ಏನು ಪವನ್ ಹೇಳಿ, ಪರಿಚಯ ಮಾಡಿಕೊಡಿ. ಸರ್ ಅರುಣ್ ಅಂತ. ಹಾಯ್ ಅರುಣ್ ಅವರೇ, ನಮಸ್ಕಾರ. ಹಾಯ್. ನಾವೆಲ್ಲ ಒಟ್ಟು 4 ಜನ ಶುರು ಮಾಡ್ಕೊಂಡಿರೋಂಥ ಬೀನ್ ಕೈಂಡ್ ಸರ್ ಇದು. ನಾನು ಹೇಳಿದೆ ಪವನ್ ಹಾಗೂ ಸ್ನೇಹಿತರು ಅಂತ ಹೇಳಿದೆ. ಎಸ್ ಸರ್. ಸೊ ಹೇಗೆ ನಡೀತಿದೆ? ಒಳ್ಳೆಯದೇ ಸರ್. 2-3 ಮಂತ್ಸಲ್ಲೇ ಭಾಳ ದೊಡ್ಡ ಮಟ್ಟದ ಒಳ್ಳೆ ಗ್ರೋತ್ ಅಂತೂ ಆಗಿದೆ ಸರ್. ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ? ನಾವು ಬೆಳಿಗ್ಗೆ 8ರಿಂದ ರಾತ್ರಿ 1 ಸರ್. 8 to 1? ಹೌದು ಸರ್. ಬೆಳಿಗ್ಗೆ 8 ಗಂಟೆ ಶುರು ಮಾಡಿದ್ರೆ ರಾತ್ರಿ 1-1:30. ಪರ್ಮಿಷನ್ಸ್ ಇದೆಯಾ ರಾತ್ರಿ 1 ಗಂಟೆವರೆಗೂ? ಸರ್ ಕಂಟೆಂಟ್ ಇದೆ ಸರ್. ಇನ್ಫ್ಯಾಕ್ಟ್ 24 hours ಪರ್ಮಿಷನ್. ಬಟ್ ಈ ಪೊಲೀಸ್ ಅವ್ರದ್ದು ಒಂದಷ್ಟು ಇದಿರುತ್ತೆ ಪಾಪ, ಅವ್ರಿಗೆ ಲ್ಯಾಂಡ್ ರೆಸ್ಟ್ರಿಕ್ಷನ್ಸ್, ಪ್ರೋಟೋಕಾಲ್ಗಳು ಮಾಡ್ತಾರೆ ಅಂತ ಅವ್ರು ನಮಗೆ 1 o'clock ತನಕ ಪಬ್ಲಿಕ್ ಸೇಫ್ಟಿ ಅದಕ್ಕೋಸ್ಕರ ಮಾಡಿ ಸರ್. ನೈಸ್, ಎಂಜಾಯಿಂಗ್ ನ್ಯೂ ಪ್ರೊಫೆಷನ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಸೊ ಇದೇನೇನು ಬರ್ದಿದ್ದಾರೆ ಇಲ್ಲೆಲ್ಲ? ಸೊ ಇದೆಲ್ಲ ಕಸ್ಟಮರ್ ಬಂದು ರಿವ್ಯೂ ಹಾಕ್ತಾರೆ ಸರ್. ಹೌದಾ? ತುಂಬಾ ಒಳ್ಳೆ ಬರ್ದಿರೋಂಥ ಫೀಡ್ಬ್ಯಾಕ್ಗಳು. ಓ ನೈಸ್. ಇದು ಜನರಲಿ ಬೋರ್ಡ್ ಇಟ್ಟಿರ್ತಾರೆ, ಇದು ಹೊಸದಾಗಿದೆ ಇದು. ಸರ್ ಇಲ್ಲಿ ಎಲ್ಲಾ ತರ ಸ್ಪೆಷಾಲಿಟಿ ಕಾಫಿ ಸಿಗುತ್ತೆ, ಗೋರ್ಮೆ ಬೇಕ್ ಸಿಗುತ್ತೆ. ಸ್ಪೆಷಾಲಿಟಿ ಕಾಫಿ ಬಂದು ಕ್ಯಾಪುಚಿನೋ, ಸ್ಪ್ಯಾನಿಷ್ ಲಾಟೆ, ವಿಯೆಟ್ನಮೀಸ್ ಲಾಟೆ, ಪ್ರತಿಯೊಂದು ಥರದ್ದು ಐಸ್ಡ್ ಆ್ಯಂಡ್ ಹಾಟ್ ಕೂಡ ಸಿಗುತ್ತೆ. ಆಮೇಲೆ ಹಾಟ್ ಮಾಚಾ ಸಿಗುತ್ತೆ, ಐಸ್ಡ್ ಮಾಚಾ ಸಿಗುತ್ತೆ. ಹಾಟ್ ಚಾಕ್ಲೇಟ್ ಇಸ್ ಆರ್ ಬೆಸ್ಟ್ ಸೆಲ್ಲರ್. ನಾವು ಇಲ್ಲೇ ಬ್ಲಾಕ್ಸ್ ತಂದು ಇಲ್ಲೇ ಪ್ರಿಪೇರ್ ಮಾಡುವಂಥ ರೆಸಿಪಿ, ಅದು ನಮ್ಮದೇ ಆದಂಥ ರೆಸಿಪಿ.
ಸೊ ಪೀಪಲ್ ನೋ ಇಟ್. ಸೊ ಅದು ಒಂದು ಡ್ರಿಂಕ್ಸ್ ಆಯಿತು. ಈ ಕಡೆಗೆ ಬೇಕ್ ಐಟಮ್ಸ್ ಬಂದ್ಬಿಟ್ಟು ಕೊರಿಯನ್ ಬನ್, ಪಿಜ್ಜಾ ಬನ್, ಕ್ಯಾರೆಟ್ ಕೇಕ್, ಚೀಸ್ ಕೇಕ್, ಪ್ರತಿಯೊಂದು ಇದೆ, ಕುಕೀಸ್ ಇದೆ. ಸೊ ಇದೇ ಥರ ನಮಗೆ ಸ್ಯಾಂಡ್ವಿಚಸ್ ಕೂಡ ಇದೆ. ನಾವು ಮಿಡ್ಲ್ ಈಸ್ಟು ಮತ್ತು ಯುರೋಪಿಯನ್ ಸ್ಯಾಂಡ್ವಿಚಸ್ ಎಲ್ಲ ತೊಗೊಂಬಂದಿದ್ದೀವಿ. ಆ್ಯಂಟಿಪಾಸ್ತಿ ಸ್ಯಾಂಡ್ವಿಚ್ ಇಸ್ ಅವರ್ ಬೆಸ್ಟ್ ಸೆಲ್ಲರ್. ಸೊ ಡೋನರ್ ಫಲಾಫಲ್ ಸ್ಯಾಂಡ್ವಿಚ್ ಅಂತ ಇದೆ. ವಿ ಮೇಕ್ ದ ಡೋನರ್ ಹಿಯರ್ ಓನ್ಲಿ. ಫಲಾಫಲ್ ಇಲ್ಲೇ ಬೇಕ್ ಮಾಡ್ತೀವಿ, ನಾವು ಫ್ರೈ ಮಾಡ್ತೀವಿ. ಸೊ ಪ್ರತಿಯೊಂದೂ ಇಲ್ಲೇ ಮಾಡೋದ್ರಿಂದ ಇಟ್ ಈಸ್ ವೆರಿ ಫ್ರೆಶ್. ಫ್ರೈಸ್ ಕೂಡ ಇದೆ, ಕ್ವಾಕುಮೂಲೆ ಫ್ರೈಸ್. ಕ್ವಾಕುಮೂಲೆ ಇಲ್ಲೇ ಮಾಡೋದು ನಾವು, ಫ್ರೆಶ್ ಅವಕಾಡೋಸ್ ತಂದು. ಸೊ ಲಾಟ್ ಆಫ್ ಆಫರಿಂಗ್ಸ್ ಫಾರ್ ದ ಪೀಪಲ್. ಫ್ಯಾಂಟಾಸ್ಟಿಕ್. ನಮಗೆ ಆ್ಯಕ್ಚುಲಿ ನನಗೆ ಪರ್ಸನಲ್ ಈ ಕೆಪೆಚಿನೋ ಎಲ್ಲ ಅಷ್ಟು ಸರಿ ಹೋಗಲ್ಲ. ನಮ್ಮ ಸೌತ್ ಇಂಡಿಯನ್ ಕಾಫಿ ಇದೆಯಾ? ಒಳ್ಳೆ ನಮ್ದು ಮಾನ್ಸೂನ್ ಮ್ಯಾಜಿಕ್ ಅಂತ ಸರ್. ಓಕೆ. ನಿಮಗೆ ಫಿಲ್ಟರ್ ಕಾಫಿಗೆ ಆಲ್ಟರ್ನೇಟಿವ್ ಆಗಿ ನಾವು ತೊಗೊಂಬಂತ ಮಾನ್ಸೂನ್ ಮ್ಯಾಜಿಕ್ ಅಂತ ಭಾಳ ಒಳ್ಳೆ ಫಿಲ್ಟರ್ ಕಾಫಿ. ಯಾರೇ ಫಿಲ್ಟರ್ ಕಾಫಿ ಅಂತ ಬರೋರಿಗೆ ಮಾನ್ಸೂನ್ ಮ್ಯಾಜಿಕ್ ತುಂಬಾ ಇಷ್ಟ ಆಗಿದೆ. ಅದೊಂದು ಈ ಚಳಿಗೆ ಬಿಸಿ ಬಿಸಿ ಕೊಡಿ ಸರ್. ಎಸ್ ರಾಘವ್ ಅವ್ರು ಬಂದಿಲ್ವಾ? ಇಲ್ಲ, ಅವರು ಬರಲಿಲ್ಲ ಸರ್ ಇವತ್ತು. ಓಕೆ ಪವನ್, ಅದೇ ನಾನು ನಿಮ್ಮ ಫೋನಲ್ಲಿ ಹೇಳೋಣ ಅನ್ಕೊಂಡೆ, ಇಲ್ಲಿ ಬಂದ್ಮೇಲೆ ಮಾತಾಡೋಣ ಅನ್ಕೊಂಡು ಸುಮ್ಮನೆ ಅದೇ. KSL ಸ್ವಾಮಿ ಅವರ ಫ್ಯಾಮ್ಲಿನ ಇಂಟರ್ವ್ಯೂ ಮಾಡೋಣ. ಯಾಕೆಂದರೆ ಇವತ್ತಿನ ಜನ್ರೇಷನ್ ಅವ್ರಿಗೆ, ಜೆನ್ಸಿ ಅವ್ರಿಗೆ, ಇವ್ರಿಗೆಲ್ಲನೂ ಗೊತ್ತೇ ಇಲ್ಲ, ಭಾಳ ದೊಡ್ಡ ಎಂಥ ಕೊಡುಗೆ ಕೊಟ್ಟಿದ್ದಾರೆ. ನಿಮ್ಗೆ ಹೇಗೆ ಪರಿಚಯ ಪವನ್ KSL ಸ್ವಾಮಿ? ಅವರ ಕೊನೆ ಹಂತಗಳಲ್ಲಿ ನಾನು ತುಂಬ ಹತ್ತಿರವಾಗಿ ಇದ್ದೆ. ಯಾಕಂದ್ರೆ ನಮ್ಮ ರಾಘು ಮೂಲಕ ಅವ್ರು ನಮಗೆ ಪರಿಚಯ ಆದಂಥವ್ರು. ಸೊ KSL ಅವರ ಕೊನೆ ಒಂದು ಆಲ್ಮೋಸ್ಟ್ 1 year ಕೆಳಗಡೆಯಿಂದ ಅವ್ರದ್ದು ಕಂಡಕ್ಟ್ ಇತ್ತು. ಬಟ್ ಅವ್ರು ಹಾಸ್ಪಿಟಲೈಸ್ ಆದಂತೂ ಅವರ ಫ್ಯಾಮಿಲಿ ಜೊತೆ ಸಿಕ್ಕಾಟು ನಿಂತ್ಕೊಂಡು ಹಾಸ್ಪಿಟ್ಲ್ ಮುಂದೆ ನಿಂತ್ಕೊಂಡು ಆಲ್ಮೋಸ್ಟ್ 1 ತಿಂಗಳು ನಾವೆಲ್ಲ ಒಟ್ಟಿಗೆ ಇದ್ದೈತಂತವ್ರು. ಬಟ್ ಅವ್ರ ಮಗಳು ಭಾಳ ಕಷ್ಟಪಟ್ಟಿರು ಸರ್. ಅವ್ರಿಗೆ ಸ್ವಂತ ಊರಿಲ್ಲ, ಸ್ವಂತ ಮಗಳು ತುಂಬ ಹತ್ತದವ್ರನ್ನೇ ಅವರು ಅಡಾಪ್ಟ್ ಮಾಡ್ಕೊಂಡಿದ್ರು. ಬಟ್ ಸ್ವಂತ ಮಕ್ಕಳು ಅಥವಾ ಸ್ವಂತ ಮಗಳಿದ್ರೆ ಎಷ್ಟು ನೋಡ್ಕೊತಾರೆ, ಅದಕ್ಕೆ ಹೆಚ್ಚಾಗಿ ಅವ್ರನ್ನ ಕಾಪಾಡ್ಕೊಂಡು ಧನಲಕ್ಷ್ಮಿ. ಹೌದು ಸರ್, ಹೌದು ಧನಲಕ್ಷ್ಮಿ ಅಂತ. ಕೊನೆ ಹಂತಲ್ಲಂತೂ ಲಿಟ್ರಲಿ ಆ ತಾಯಿಗಿಂತ ಹೆಚ್ಚಾಗಿ ಅವ್ರು ನೋಡ್ಕೊಂಡ್ಯಾರ ಸರ್. ಸೊ ಅವ್ರು ನಂಗೆ ಭಾಳ ಗೊತ್ತಿರೋ ಎನಿ ಮೆಮೊರೀಸ್ KSL ಸ್ವಾಮಿದು ನಿಮ್ಮದು? ಸರ್ KSL ಅವ್ರದ್ದು ನನಗೆ ತುಂಬ ಒಳ್ಳೆ ಮೆಮೊರಿ ಅಂದರೆ ಅವರೊಂದು ತುಂಬ ಒಳ್ಳೆ ಮಾತಾಡಿ ಸರ್. ನೀವೇನೇ ಮಾಡಿದ್ರು ನಿಮ್ಮ ಕ್ರಿಯೇಟಿವಿಟಿನ ಬಿಟ್ಟಿ ಮಾಡ್ಕೊಡ್ಬೇಡಿ ಅಂತ. ಅಂದರೆ ನಮ್ಮ ಸಿಕ್ಕಾವಡೆ ಇರತ್ತಲ್ಲ, ನೀವೇನೇ ನಮ್ಗೇನೋ ಅಪ್ಲಿಕೇಶನ್ಸ್ಗಳಿಗೆ ಫ್ರೀಯಾಗಿ ಮಾಡ್ಕೊಡೋದು ಬೇಡ, ಏನು ತಗೋತಾರೋ ತೊಗೊಳ್ಳಿ, ಬಟ್ ಯಾವುದೇ ಕಾರಣಕ್ಕೂ ನೀವು ಅದನ್ನು ಫ್ರೀಯಾಗಿ ಮಾಡ್ಕೊಡ್ಬೇಡಿ ಅಂತ ಹೇಳೋದು ಮಾತು ತುಂಬ ನನಗೆ ನೆನಪಿರುವಂಥದ್ದು. ಅವರೊಂದು ದೇವಸ್ಥಾನ ಕಟ್ಟಾರೆ, ಅಲ್ಲಿಯ ಪೂಜೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಹಾಂ ಸರ್, ಅವರು SPBಗೆ ತುಂಬ ಹತ್ತಿರವಾಗಿ SPBನೇ ಕರೆಸಿ ಅವ್ರ ದೇವಸ್ಥಾನ ಮಾಡಿಸಿ ಪೂಜೆ ಮಾಡಿಸ್ತಾರೆ. ನಾನೆಲ್ಲ ಒಂದು ಕಡೆ ಕೇಳಿಪಟ್ಟು ಓದಿದ್ದೆ, ವಿಜಯ ಭಾಸ್ಕರ್ ಅವ್ರು ಹೇಳಿದ್ರಂತೆ, ನಾನು ಎಷ್ಟು ಪಿಕ್ಚರ್ ಮಾಡ್ತೀನೋ ಅಷ್ಟು ಪಿಕ್ಚರ್ಗೆಲ್ಲ ನೀವೇ ಮ್ಯೂಸಿಕ್, ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ನಾನು ಹಾಕೊಳ್ಳಲ್ಲ ಅಂತ ಹೇಳಿದ್ರಂತೆ. ಹಾಗೆ ಅವರ ಎಲ್ಲಾ ಸಿನಿಮಾಗಳಿಗೂ ಅವರೇ ಮಾಡಿದ್ದಾರೆ. ಹೌದು ಸರ್, ಅವರು ಮತ್ತೆ SPB ಅವರಿಬ್ರು ಬಹಳ ಗಳಸ ಕಂಟಸಿ. ಅಂದ್ರೆ ಹೆಂಗೆ ಅಂದ್ರೆ ಅವ್ರ ಮ್ಯೂಸಿಕ್ ಇರೊಂದು ಸಾಂಗ್ ಆಡ್ಲೇಬೇಕು ಅಂತ. ಅವ್ರು ಯಾವುದೇ ಸಿನಿಮಾ ಮಾಡಿದ್ರು SPB ಕೆಲ ಒಂದು ಹಾಡಿರ್ತಾರೆ. ಅಷ್ಟು ತುಂಬಾ ಒಳ್ಳೆ ಇದೆ ಸರ್. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಇನ್ನೊಂದು ಗಮನಕ್ಕೆ, ಪವನ್ ಅವರು ನನ್ನ ಮಿಸ್ಸಿಂಗ್ ಬಾಯ್ ಸಿನಿಮಾಗೆ ಒಳ್ಳೆ ಅದ್ಭುತವಾದ ಡೈಲಾಗ್ಸ್ ಬರೆದಿದ್ರು, ಸ್ಕ್ರೀನ್ ಪ್ಲೇನಲ್ಲಿ ನನಗೆ ಹೆಲ್ಪ್ ಮಾಡಿದರು. ನಂದು ಬಿಟ್ಟು ಜಿ ಕನ್ನಡನಲ್ಲಿ ನೀವೆಲ್ಲ ಮೆಚ್ಕೊಂಡಂಥ ಜೊತೆಯಲ್ಲಿಗೆ ಇವ್ರದೇ ಡೈಲಾಗ್ಸು ಇವಾಗ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸು ಇವಾಗ. ಆಮೇಲೆ ಮಹಾನಾಯಕ ಮಾಡಿದರು, ಮಹಾನಾಯಕನೂ ಇವರೇ ಬರೆದಿದ್ದು. ಆ್ಯಂಡ್ ಇವಾಗ ರಾಘವೇಂದ್ರ ಸ್ಕ್ರೀನ್ ಪ್ಲೇ ಬರೀತಾ ಇದ್ದೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ, ನನಗೆ ಆ ಧನಲಕ್ಷ್ಮಿ ಅವ್ರಿಗೊಂದ್ಸತಿ ಮಾತಾಡಿ ನೋಡ್ತೀರಾ? ಈ ಥರ ಮಾಡಬೇಕು ಅಂತಿದ್ದೀರ ಅಂತ ಒಂದ್ಸತಿ ಕೇಳಿ ನೋಡ್ತೀರಾ? ಇದ್ರೆ ಅವ್ರದ್ದೊಂದು ಮಾಡಿದ್ರೆ ಇಟ್ ವಿಲ್ ಬಿ ಎ ವೆರಿ ಗುಡ್ ಡಾಕ್ಯುಮೆಂಟ್ ಅಂತ ಅಷ್ಟೇ. ಸರಿ ಸರ್, ಆಯ್ತು. ಬನ್ನಿ ಫೋನ್ ಒಂಚೂರು, ಫೋನಲ್ಲಿ ಮಾತಾಡೋಣ, ಇಲ್ಲಿ ಡಿಸ್ಟರ್ಬ್ ಆಗೋದು ಬೇಡ. ಓಕೆ, ರೈಟ್ ಸರ್. ಮೇಡಮ್ ನಮಸ್ತೆ. ಮೇಡಮ್ ಹಾ ನಮಸ್ತೆ ಪವನ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಪವನ್, ನೀವ್ ಹೇಗಿದ್ದೀರಾ? ಎಲ್ಲ ಆರಾಮ್ ಮೇಡಮ್. ನಿಮ್ಮ ಆರೋಗ್ಯ ಎಲ್ಲ ಪರವಾಗಿಲ್ಲ ಪವನ್. ಹೌದಾ? ಅಮ್ಲು ಆಸ್ಟ್ರೇಲಿಯಾ? ಆಸ್ಟ್ರೇಲಿಯಾ. ಹೌದು ಮೇಡಮ್. ಇಲ್ಲಿ ಒಂದು ವಿಷಯ ಮಾತಾಡೋಣ ಅಂತ ನಿಮ್ಗೆ ಒಂದ್ಸಲ ಕಾಲ್ ಮಾಡಿದೆ. ನಿಮ್ಗೆ ರಘುರಾಮ್ ಅವ್ರು ಗೊತ್ತಿರ್ಬೇಕಲ್ಲ, ಅವರು ಯೂಟ್ಯೂಬ್ ಎಲ್ಲ ಮಾಡ್ತಾರೆ, ತುಂಬಾ ಹಳೆ ಇವರೆಲ್ಲ ಇದ್ ಮಾಡ್ತಾರಲ್ಲ, ಗೊತ್ತಿರಲ್ವಾ? ಅವರು KSL ಸ್ವಾಮಿ ಸರ್ ಬಗ್ಗೆ ಒಂದು ಇಂಟರ್ವ್ಯೂ ಮಾಡೋಣ ನಿಮ್ಮ ಹತ್ರ ಅಂತ ಕೇಳಿದ್ರು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡಿ ಒಂದ್ಸಲಿ ಕೊಡ್ತೀನಿ, ಅವ್ರು ಹೂ ಅಂದ್ರೆ ನಿಮ್ಮ ಹತ್ರ ಮಾತಾಡ್ಸ್ಬಿಟ್ಟು ಕೊಡ್ತೀನಿ ಅಂತ ಕೇಳಿದೆ. ಅವ್ರಿಗೆ ಕೊಡ್ಲೇ ಒಂದ್ 2 ನಿಮಿಷ ಅವ್ರ ಹತ್ರ ಮಾತಾಡ್ಬೋದಾ? ಅಲ್ಲ ಪವನ್, ನನ್ಗೇನು ಅಷ್ಟು ಮಾತಾಡಕ್ ಗೊತ್ತಾಗಲ್ಲ ಅಲ್ವಾ, ಏನ್ ಮಾಡೋದು ಮೇಡಮ್? ಈಗಿನ ಹೊಸ ಪೀಳಿಗೆಗೆ KSL ಸ್ವಾಮಿ ಅವರ ಸಾಧನೆಗಳ ಬಗ್ಗೆ ಹೇಳ್ಬೇಕಲ್ಲ ಮೇಡಮ್?
ಹೇಳ್ಬೇಕು ಸರಿ. ಅದು ಬಹಳ ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಅದಕ್ಕೋಸ್ಕರ ಹಾ. ಅಲ್ವಾ? ಸರಿ. ಒಂದ್ ನಿಮಿಷ ಕೊಡ್ತೀನಿ ಮೇಡಮ್, ಒಂದ್ ನಿಮಿಷ ಕೊಡ್ತೀನಿ, ಹಂಗೇನೆ ಮಾತಾಡಿ ಕೊಟ್ಟೆ ಮೇಡಮ್. ಓಕೆ ಓಕೆ. ಅಮ್ಮ ನಮಸ್ಕಾರ, ರಘುರಾಮ್ ಅಂತ ಮಾತಾಡ್ತಾ ಇದ್ದೀನಿ. ಹಾ ಗೊತ್ತಾಯ್ತು, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ ಓಕೆ, ಏನಿಲ್ಲಮ್ಮ, ಅದೇ ನನಗೆ ನಿಮ್ಗೆ ಯಾರ್ದು ಸಂಪರ್ಕಗಳೇ ಇರ್ಲಿಲ್ಲ. ಅಂದ್ರೆ ಸ್ವಾಮಿ ಸರ್ ಕಾಲವಾದ್ಮೇಲಿಂದ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ದೂರ ಇದ್ದೀರಲ್ಲ. ಹಾ, ಹಾ. ಒಂದಿಬ್ರು 3 ಜನ ಹತ್ರ ಕೇಳಿದೆ, ಇಲ್ಲ ಅವ್ರ ಮಗಳಿದ್ದಾರೆ, ಅವ್ರ ನಂಬರ್ ಇಲ್ಲ ಅಂತ ಹೇಳಿದ್ರೆ. ಆಮೇಲೆ ಪವನ್ ನಿಮ್ ಬಗ್ಗೆ ಹೇಳಿದ್ದು ನಂಗೆ ಜ್ಞಾಪಕ ಇತ್ತು. ಹಾಗಾಗಿ ಹಂಗೆ ಪವನ್ ಅವ್ರ ಅಂಗಡಿ ಹತ್ರನೂ ಬಂದಿದೆ, ಇದನ್ನ ಮಾತಾಡಕ್ಕೆ ಬಂದೆ. ಅವ್ರ ಅಂಗಡಿಗೂ ಬಂದಿರ್ಲಿಲ್ಲ ನಾನು. ಸೊ ಇದನ್ನ ಮಾತಾಡೋದಕ್ ಬಂದೆ. ಒಂದು ನೀವು ಟೈಮ್ ಕೊಟ್ರೆ ಒಂದು ಮಾತಾಡಿದ್ರೆ ರಾಧಮ್ಮನ್ ಬಗ್ಗೆ ಆಗ್ಲಿ, ರವಿ ಅಣ್ಣನ್ ಬಗ್ಗೆ ಆಗ್ಲಿ ಒಂದು ಡಾಕ್ಯುಮೆಂಟ್ ಆಗತ್ತಮ್ಮ. ಯಾಕೆಂತಂದ್ರೆ ಅಧಿಕೃತವಾಗಿ ನೀವೇ ಅವ್ರ ಬಗ್ಗೆ ಮಾತಾಡೋದಕ್ ಆಗೋದು. ಸೊ ಒಂದು ಆಪರ್ಚುನಿಟಿ ಕೊಡಿ, ಇಟ್ ವಿಲ್ ಬಿ ಎ ಗ್ರೇಟ್ ಥಿಂಗ್. ಅದಕ್ಕೇನೆ ಅಲ್ಲ, ಕೊಡ್ತೀನಿ, ಅದೇನು ಇಲ್ಲ. ಇಟ್ಸ್ ಸೋ ಗ್ರೇಟ್. ನೀವು ಪಾಪ ಫೋನ್ ಮಾಡಿ ಕೇಳ್ತಾ ಇರೋದು, ಅದು ನಿಮ್ಮಿದು. ನಾನು ಇಲ್ಲ ಅನ್ನಕ್ ಆಗೋದಿಲ್ಲ. ಬಟ್ ನನ್ಗೆ ಏನ್ ಗೊತ್ತಿದ್ಯೋ ಅಷ್ಟ್ ಮಾತ್ರ ಮಾತಾಡ್ಬಲ್ಲೆ. ಅಷ್ಟೇ ಸಾಕಮ್ಮ, ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಮಾತಾಡಿ. ನಮಗೊಂದಿಷ್ಟು ಏನ್ ಗೊತ್ತು, ಇಂಡಸ್ಟ್ರಿಲಿ ನಾನ್ ಯಾರಿಗೂ ಗೊತ್ತೂ ಇಲ್ಲ. ನೋಬಡಿ ರೆಕಗ್ನೈಸ್ ಮೀ ಆಲ್ಸೋ. ಹೌದು, ಬಿಕಾಸ್ ನನ್ಗೆ ಯಾರು ಪರಿಚಯನೂ ಇಲ್ಲ, ನನ್ಗೆ ಅವ್ರು ಇಂಟ್ರೊಡ್ಯೂಸ್ ಮಾಡಿಲ್ಲ. ಅಪ್ಪ ಅಮ್ಮ ನನ್ನ ಇಂಡಸ್ಟ್ರಿಲಿ ಏನು ಅಂತ ಇದಿಲ್ಲ. ಒಂಥರ ನಾನ್ ಒಳಗಡೆನೆ ಇದ್ದೀನಿ, ಅವ್ರ ಜೊತೆಗೆ ಒಳಗಡೆಗಿದ್ದೀನಿ. ಅದರಿಂದ ನನ್ಗೆ ಏನ್ ಗೊತ್ತಿದ್ಯೋ ಅಷ್ಟ್ ಮಾತ್ರ ಹೇಳ್ತೀನಿ ಅಷ್ಟೇ. ಬಹುಶಃ ಇವಾಗ ಅಪ್ಪ ಅಮ್ಮನೇ ನನ್ ಮೂಲಕ ನಿಮ್ಗೆ ಹೇಳಿಸ್ಬಿಟ್ಟು ಬಾಮ್ಮ ನೀನ್ ಆಚೆಗೆ ಅಂತ ಕರೀತಾ ಇದಾರೆ. ನೀವು ಬನ್ನಿ, ನಾನ್ ಮಾತಾಡಿಸ್ತೀನಿ ನಿಮ್ಮನ್ನ. ನೀವು ನೋಡಿ ಅವಾಗ ಆಮೇಲೆ ಇದ್ ಮಾಡಿ. ಸೊ ನಾನ್ ನಿಮ್ ನಂಬರ್ ತಗೊಂಡು ನಿಮ್ಮನ್ನ ಕೋಆರ್ಡಿನೇಟ್ ಮಾಡ್ತೀನಮ್ಮ. ನೀವು ಯಾವ ಫ್ರೀ ಡೇಟ್ ಹೇಳ್ತೀರಾ ಅವತ್ ನಾನು ಬಂದು ಇಂಟರ್ವ್ಯೂ ಮಾಡ್ತೀನಮ್ಮ ನಿಮ್ ಜೊತೆ. ಹೆಂಗಿದ್ರೆ ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು. ನಾನ್ ನಿಮಗ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅಯ್ಯೋ, ಮೈ ಪ್ಲೆಜರ್ ಮಾ. ನಮಸ್ತೆ. ಅಯ್ಯೋ, ನೋ 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 ನೋ, ಯು ಡಿಸರ್ವ್ ಮೆನಿ ಮೋರ್, ಮಚ್ ಮೋರ್ ಬೆಟರ್ ಥಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ ಕೊಟ್ಟೆ, ಪವನ್ ಅವರು ಕೊಟ್ಟೆ, ಒಂದ್ ನಿಮಿಷ. ಓಕೆ ಓಕೆ. ಹಲೋ, ನಮಸ್ತೆ ಮೇಡಮ್. ಏನ್ ಪವನ್, ಏನೇನೋ ಮಾಡ್ಬಿಟ್ಟಿದ್ದೀರಾ? ಹಾ, ಒಳ್ಳೇದಲ್ಲ ಮೇಡಮ್. ಯಾಕೆಂದ್ರೆ ಈಗಿನ ಹೊಸ ಇದಕ್ಕೆ ಅವರ ಸಾಧನೆಗಳ ಬಗ್ಗೆ ನಾವು ಪರಿಚಯ ಮಾಡ್ಕೊಡ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಅಲ್ಲ ಮೇಡಮ್. ಅದು ರಘುರಾಮ್ ಸರ್ ಒಂದೊಳ್ಳೆ ವೇದಿಕೆ ಆಗತ್ತೆ. ಯಾಕೆಂದ್ರೆ ಅವರು ಇಂಥವ್ರನ್ನ ತುಂಬಾ ಜನರನ್ನ ಹಿಂಗೆ ಹುಡುಕಿ ಅವ್ರ ಸಾಧನೆಗಳ ಸಾಕಷ್ಟು ಜನರಿಗೆಲ್ಲ ಹೇಳಿರ್ತಾರೆ. ಹಂಗೆ ನಿಮ್ಮ ಬಗ್ಗೆನೂ ಹೇಳಿದ್ರೆ ತುಂಬಾ ಇದಾಗತ್ತೆ ಮೇಡಮ್. ಅದಕ್ಕೋಸ್ಕರ ಸರಿನಾ? ಆಗ್ಬೋದಲ್ವಾ? ನಿಮ್ಮ ಫೋನ್ ನಂಬರ್ ಅವ್ರಿಗೆ ಶೇರ್ ಮಾಡ್ತೀನಿ, ಕಾಲ್ ಮಾಡ್ತಾರೆ, ಪರವಾಗಿಲ್ವಾ? ಎಸ್ ಮೇಡಮ್. ಓಕೆ ಓಕೆ ಮೇಡಮ್. ಥ್ಯಾಂಕ್ ಯು ಪವನ್ ಸರ್. ಥ್ಯಾಂಕ್ ಯು. ಇವಾಗ ನಾನು ಥ್ಯಾಂಕ್ ಯು. ಇವಾಗ ನಾನು ಕಾಫಿ, ಅದ್ಯಾವ್ದು ಸೌತ್ ಇಂಡಿಯನ್ ಕಾಫಿ ಯಾವ್ದು ಸರ್? ಮಾನ್ಸೂನ್ ಮ್ಯಾಜಿಕ್ ಸರ್. ಮಾನ್ಸೂನ್ ಮ್ಯಾಜಿಕ್ ಇವಾಗ ಕರೆಕ್ಟ್ ಆಗಿದೆ, ಮಾನ್ಸೂನ್ ಮ್ಯಾಜಿಕ್. ಅಂಡ್ ಏನೋ ಸರ್ ಕೊರಿಯನ್ ಬಂದಿದೆ. ಯಾವ ಚೆನ್ನಾಗಿರುತ್ತೆ? ಪಿಜ್ಜಾ ಬನ್ ಚೆನ್ನಾಗಿರುತ್ತೆ, ಕೊರಿಯನ್ ಬನ್ ಚೆನ್ನಾಗಿರುತ್ತೆ? ಕೊರಿಯನ್ ಬನ್ನು, ಪಿಜ್ಜಾ ಬನ್ನು. ಅಲ್ಲ, ಅವೆರಡು ಯಾವ ಚೆನ್ನಾಗಿರುತ್ತೆ? ನಮ್ದು ಕೊರಿಯನ್ ಬನ್ ತೊಗೊಳ್ಳಿ ಸರ್. ಕೊರಿಯನ್. ಓಕೆ. ಸೊ ಸ್ವಲ್ಪ ಬ್ಯಾಟಿಂಗ್ ಮಾಡ್ತೀವಿ, ಅದೇನೇನು ಮಾಡ್ತಾರೆ ಅನ್ನೋದು ಹಂಗೆ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇದಾದಮೇಲೆ ನಾನು ಫೋನ್ ಮಾಡಿ ನಮ್ಮ ಧನಲಕ್ಷ್ಮಿ ಮೇಡಮು ಯಾವಾಗ ಡೇಟ್ ಕೊಡ್ತಾರೆ ಆವಾಗ ಅಲ್ಲಿ ಹೋಗಿ ಶೂಟ್ ಮಾಡ್ತೀನಿ. ಅದೆಲ್ಲವೂ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ. ಮೈಸೂರು ಬನ್ ಇಸ್ ಈಟಿಂಗ್ ಪಿಜ್ಜಾ ಬನ್. ಓಕೆ, ಸೂಪರ್ ಆಗಿದೆ. ಆಮೇಲೆ ಇದೆಲ್ಲ ಎಗ್ ಫ್ರೀ, ವೆಜಿಟೇರಿಯನ್ಸ್ಗಂತೂ ಸೂಪರ್ ಆಗಿದೆ. ಪ್ಲೀಸ್ ಟ್ರೈ, ತುಂಬ ಚೆನ್ನಾಗಿದೆ. ಪಕ್ಕ ನಾವು ಸೌತ್ ಇಂಡಿಯನ್ ಕಾಫಿ ಕುಡಿಯೋರಿಗೆ ಇದು ಮಾನ್ಸೂನ್ ಮ್ಯಾಜಿಕ್. ಚೆನ್ನಾಗಿದೆ. ನಾಳೆಗೆಲ್ಲ ಹಿಂಗೆ ಮಾಡ್ಕೊತಿದ್ರಿ, ಬೇಜಾರಾಗಬೇಡಿ.